ಕೋಲಾರ ಜಿಲ್ಲೆಯ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವಂಥ DCC ಬ್ಯಾಂಕ್ ಹಾಗೂ ಹಾಲು ಒಕ್ಕೂಟದಲ್ಲಿ ರಾಜಕಾರಣ ಮಾಡುವುದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಾಕಂದರೆ ಇವತ್ತು ಬಡವರು ಸ್ವಾಭಿಮಾನದ ಬದುಕಿಗಾಗಿ ಹಸುಗಳನ್ನು ಕಟ್ಟಿಕೊಂಡು ಅವುಗಳಿಗೆ ದಿನದ 24 ಗಂಟೆ ದುಬಾರಿಯಾಗಿರುವ ಪಶು ಆಹಾರ ಇರ್ಬೋದು, ಮತ್ತು ಪಶು ಆಹಾರ ಇರ್ಬೋದು, ಮೇವು ಇರ್ಬೋದು, ಇವುಗಳ ಮಧ್ಯೆಯೂ ಸಹ ಹಾಲನ್ನು ಉತ್ಪಾದನೆ ಮಾಡಿ ಹಾಲು ಒಕ್ಕೂಟಕ್ಕಾಗಿದೆ. ಇಲ್ಲಿ ಆಡಳಿತ ನಿರ್ವಹಿಸಿದಂಥ ರಾಜಕಾರಣಿಗಳು ಅಧಿಕಾರವನ್ನು ಸ್ವೀಕಾರ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಂತೇಳಿ ಬಂಗಾರಪೇಟೆ ಶಾಸಕರ ಎಸ್.ಎನ್. ನಾರಾಯಣಸ್ವಾಮಣ್ಣವರು ಇವತ್ತು ದಾಖಲೆಗಳ ಸಮೇತ ಆರೋಪ ಮಾಡ್ತಾ ಇದ್ದಾರೆ. ಡೀಸೆಲ್ಗೆ 70 ಲಕ್ಷ ಕೊಟ್ಟಿದ್ದಾರಂತೆ, ಮತ್ತು ದತ್ತಿಯಲ್ಲಿ ಹಸುಗಳೇ ಸತ್ತಿಲ್ಲ, ಅದಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರಂತೆ. ಅದರ ಜೊತೆಗೆ ಮತ್ತಿತರ ಗೋಲ್ಡನ್ MUK ಡೈರಿ ಇರ್ಬೋದು, ಮತ್ತು ಸೋಲಾರ್ ಪ್ಲಾಂಟ್ ಇರ್ಬೋದು, ಮತ್ತು ಹಾಲಿನ ಪುಡಿಯಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಸಹ ರೈತರ ಗೌರವನೀಯ ಸಗಣಿಯನ್ನು ತಿಂದು ತೇಗಿ ಇವತ್ತು ಐಷಾರಾಮಿ ಜೀವನ ಮಾಡುತ್ತಿರುವ ರಾಜಕಾರಣಿಗಳಿಗೆ ನಾಚಿಕೆಯಾಗಬೇಕು. ಇವತ್ತು ಹಾಲು ಒಕ್ಕೂಟದಲ್ಲಿ 1 ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಮಹಿಳೆಯರನ್ನ ಕೇಳಬೇಕು, ಖಂಡಿತವಾಗ್ಲೂ 34 ರೂಪಾಯಿ ಖರ್ಚು ಬರ್ತಾರೆ. ಇವರು ಕೊಡೋಂಥ 35-36 ರೂಪಾಯಿ ಏನು ಉಳಿತಲ್ಲ, ಕಡೆಗೆ ಉಳಿತಾರೆ. ಆ ಸಗಣಿ ಕೂಡ ನಾವು ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಬೇಕಾದ್ರೆ ತಿಪ್ಪೆಗಳಾಗ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತಿನ ರಾಜಕಾರಣ ನಡೀತಾ ಇದೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ವಿಫಲವಾಗಿರ್ತದೆ. ಯಾರ ಡೈರಿಯನ್ನು ಹೋಗಲಿ, ಇಲ್ಲಾಂದರೆ DCC ಬ್ಯಾಂಕನ್ನು ಹೋಗಲಿ, ಅದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ನಾಮಕಾವಸ್ಥೆ ಉಸ್ತುವಾರಿ ಸಚಿವರನ್ನು ಸಾಬೀತು ಮಾಡುವುದು. ಇನ್ನು ಆಡಳಿತಾಧಿಕಾರಿಗಳು ಮತ್ತು ಇಲ್ಲಿನ ವ್ಯವಸ್ಥಾಪಕರ ಮೇಲೆ ಮೊನ್ನೆ ನಡೆದಂತಹ ನಾರಾಯಣಿಯಲ್ಲಿ ನಡೆದಂತಹ ನಂದಿನಿ ಪ್ಯಾಲೇಸಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಏಕಾಏಕಿ ಹಲ್ಲೆ ಮಾಡಿ ಗಲಾಟೆ ಮಾಡಿದ್ದಾರೆ. ಅಲ್ಲಿ ಎಲ್ಲ ವೈಟ್ ಬಟ್ಟೆಗಳು ಹಾಕೊಂಡು ಬಂದಿರೋರೆ, ಯಾರೂ ಕಷ್ಟಪಟ್ಟು ಹಸುಗಳನ್ನ ಸಾಕಿ ಸಲಹಿ ತೊಳೆದವ್ರು ಯಾರೂ ಬಂದಿಲ್ಲ. ಅಲ್ಲಿ ಬಂದಿದ್ದವರೆಲ್ಲ ರಾಜಕಾರಣಿಗಳೇ. ಯಾವ ಒಕ್ಕೂಟನ ಹೆಂಗೆ ನಾಶ ಮಾಡಬೇಕು, ನಮ್ಮ ನಾಯಕರು ಯಾವ ರೀತಿ ಆರೋಪ ಮಾಡಿದ್ರೆ ಅವ್ರು ನಾವು ಬೆಂಬಲವಾಗಿ ಯಾಕೆ ಸೂಚನೆ ಮಾಡಬೇಕು. ಅಲ್ಲ ಸ್ವಾಮಿ, ಈ ಎರಡೂ ಕಣ್ಣುಗಳಾದಂತಹ DCC ಬ್ಯಾಂಕ್ ಮತ್ತು ಹಾಲು ಒಕ್ಕೂಟದಲ್ಲಿ ರಾಜಕಾರಣ ಮಾಡಿದ್ರೆ ನಾಚಿಕೆ ಆಗಲ್ವಾ? ಈ ಕೂಡಲೇ ಈಗ ಬಂಗಾರಪೇಟೆ ಶಾಸಕರು ಮಾಡಿರೋ ಆರೋಪ ಸತ್ಯಕ್ಕೆ ದೂರವಾದಲ್ಲ ಅಂತ ಹೇಳಿದರೆ ಮೊನ್ನೆ ಆಡಳಿತಾಧಿಕಾರಿಗಳು ಸಂಪೂರ್ಣ ವರದಿಯನ್ನು ತಿಳಿಸಿ ಸರ್ಕಾರಕ್ಕೆ ತಿಳಿಸಿ ಈ ಒಂದು ಎರಡೂ ಸಮಸ್ಯೆಗಳ ಭ್ರಷ್ಟಾಚಾರವನ್ನು CBIಗೆ ಒಪ್ಪಿಸಿ ಹಾಲು ಒಕ್ಕೂಟನೂ ಉಳಿಬೇಕು, ಇಲ್ಲಿ DCC ಬ್ಯಾಂಕು ಉಳಿಬೇಕು. ಅದರಾಗಿ ಹಾಲು ಒಕ್ಕೂಟ ಉಳಿದರೆ ನಾವು ಸಾಲ ತೀರಿಸ್ಬೋದು. ಒಕ್ಕೂಟನೇ ಉಳಿದಂತೆ ಈ ಕೂಡಲೇ ಬೇಸಿಗೆ ಮುಗಿಯುವವರೆಗೂ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಹೆಸರಿನಲ್ಲಿ 1 ರೂಪಾಯಿ ಕಡಿತ ಆದಾಯವನ್ನು ವಾಪಸ್ ಬಿಡಬೇಕು, ಅದಕ್ಕೆ ರೈತರಿಗೆ ಕೊಡಬೇಕು, ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು, ಪ್ರತಿ ಲೀಟರ್ಗೆ 50 ರೂಪಾಯಿ ನಿಗದಿ ಮಾಡಿ ಈ ಒಂದು ಭ್ರಷ್ಟಾಚಾರವನ್ನು CBIಗೆ ಒಪ್ಪಿಸಿ ಲಕ್ಷಾಂತರ ರೈತ ಮಹಿಳೆಯರ ಸ್ವಾಭಿಮಾನ ಬದುಕನ್ನು ಕೊಟ್ಟಂಥ ಹಾಲು ಒಕ್ಕೂಟವನ್ನು ಉಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಹಸುಗಳ ಸಮೇತ ಒಕ್ಕೂಟ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಮತ್ತು ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಾವು ಸಹ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲು ಮಾಡುವ ಮುಖಾಂತರ ನಮ್ಮ ಒಕ್ಕೂಟವನ್ನು ಉಳಿಸಿಕೊಳ್ಳುವ ಎಚ್ಚರಿಕೆ ನೀಡುತ್ತೇವೆ.